ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. Yes. Now I would like to give thanks to Mr. Shapil Mullah. ಬಾಟಲ್ ಆಗ್ಬೋದು ಅದಕ್ಕೆ. Lakshmi, and I would like to give thanks to Lakshmi Kansa. I would like to ask Brother Suhil. ನಾನು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಹಾಸನ ಅಧ್ಯಕ್ಷ ಮಾತಾಡ್ತಾನೆ ಫರೀದ್ ಅಹಮದ್ ಖಾನ್. ಇವತ್ತು ನಾವು ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಈ ಪ್ರೋಗ್ರಾಮ್ನ ಮಾಡ್ತೀವಿ. ಇದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ, ಇದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ನಾವು ಗಿಡಗಳನ್ನು ಪ್ಲಾಂಟ್ ಮಾಡಬೇಕು. ಇವತ್ತು ನಾವು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್, ಜಮಾತೆ ಇಸ್ಲಾಮಿ ಹಿಂದ್ ಮತ್ತೆ ಇನ್ಸ್ಪೈರ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಈ ಗಿಡಗಳನ್ನು ವಿತರಿಸ್ತಾ ಇದ್ದೀವಿ. ನಾವು ಸ್ವತಃ ಸ್ವಂತ ದುಡ್ಡಿನಲ್ಲಿ ಈ ಗಿಡಗಳನ್ನು ಖರೀದಿಸಿ ಸಾಮಾನ್ಯ ಜನರಿಗೆ ನಾವು ಈ ಗಿಡಗಳನ್ನು ವಿತರಿಸ್ತಾ ಇದ್ದೀವಿ. ಇದು ಒಂದು ಬೇರೆ ಕಾನ್ಸೆಪ್ಟ್ ಥರ ಈ ಸತಿ ನಾವು ಮಾಡಿದ್ದೀವಿ. ಯಾವ ಥರ ಅಂದರೆ ಈ ಪ್ಲೆಡ್ಜ್ ಬೋರ್ಡ್ ಅನ್ನು ಮಾಡಿದ್ದೀವಿ. ಈ ಪ್ಲೆಡ್ಜ್ ಬೋರ್ಡ್ನಲ್ಲಿ ಸಾಮಾನ್ಯ ಜನರು ಪ್ರತಿ ಸಾಮಾನ್ಯ ಜನರು ಗಿಡಗಳನ್ನು ತಗೊಂಡು ಇಲ್ಲಿ ಸಿಗ್ನೇಚರ್ ಮಾಡಿ ಈ ಗಿಡಗಳನ್ನು ತಗೊಂಡು ಹೋಗ್ಬೇಕಂತ ಸಾಮಾನ್ಯ ಜನರಿಗೆ ನಾವು ವಿನಂತಿ ಮಾಡ್ತೀವಿ. ಇದು ಎಲ್ಲ ಪ್ರತಿ ಒಬ್ಬ ನಾಗರಿಕರದ್ದು ಜವಾಬ್ದಾರಿ. ನಮ್ಮ ಮಕ್ಕಳಿಗೆ, ನಮ್ಮ ಬರುವ ಪೀಳಿಗೆಗಳಿಗೆ ನಾವು ಒಳ್ಳೆ ವಾತಾವರಣ ಕೊಡಬೇಕಂದ್ರೆ ನಾವು ಇವತ್ತು ಗಿಡಗಳನ್ನು ಪ್ಲಾಂಟ್ ಮಾಡಬೇಕಂತ ಎಲ್ಲ ಹಾಸನ ಜನತೆಗೆ, ಇಡೀ ಕರ್ನಾಟಕ ಜನತೆಗೆ ನಾನು ಈ ರಿಕ್ವೆಸ್ಟ್ ಮಾಡ್ತೀನಿ. ಈ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಹಾಗೆ ನಿಮಗೆ ಗೊತ್ತು ಇವತ್ತೆಷ್ಟು ಪರಿಸರ ಹಾಳಾಗಿದೆ ಅಂತ. ಕೆರೆಗಳನ್ನು ಮುಚ್ಚಿದ್ದಾರೆ. ಇವತ್ತೆಲ್ಲ ಕೆರೆ ಜಾಗದಲ್ಲಿ, ಮರಗಿಡಗಳ ಜಾಗದಲ್ಲಿ ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳು ಎದ್ದು ನಿಂತಿವೆ. ಕಾನೂನಿನಲ್ಲಿ ಒಂದು ಮರ ಕಡಿಯೋದು ಎಷ್ಟು ಅಪರಾಧ ಅಂತ ಗೊತ್ತಿದ್ರೂ ಕೂಡ ನಮ್ಮ ಜನಗಳು ಯಾವುದೇ ಕಾನೂನಿಗೆ ಅಂಜದೆ ರಾತ್ರೋರಾತ್ರಿ ಮರಗಳನ್ನು ಕಟ್ ಮಾಡ್ಕೊಂಡು ಹೋಗೋಂಥದ್ದು, ಪರಿಸರ ನಾಶ ಮಾಡೋಂಥದ್ದು. ಕೇವಲ ಮರಗಿಡಗಳು ಅಂತಲ್ಲ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಏನೇನು ಮಾಡಬೇಕು, ವಾತಾವರಣನ ಹಾಳು ಮಾಡಬೇಕು, ಅದೆಲ್ಲವನ್ನು ಕೂಡ ಈಗಾಗಲೇ ಮುಗಿಸಾಗಿದೆ. ಈಗಾಗಲೇ ಗೊತ್ತು, DC ಅವರು ನಮ್ಮ ಹಾಸನ ನಮ್ಮ ಪರಿಸರ ಅಂತ ಹೇಳಿ 10 ಲಕ್ಷ ಗಿಡಗಳನ್ನು ನೆಡೋದಕ್ಕೆ ಈಗಾಗಲೇ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸೋಣ. ಬೆಳಗಿನ ಕೂಡ ಅವ್ರಿಗೆ ಇಲ್ಲಿ ಇನ್ನೊಂದು ಕಾರ್ಯಕ್ರಮ ಇತ್ತು. ಜೊತೆಗಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕೂಡ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ. ಹಾಗೆ ಅದ್ರ ಜೊತೆಗೆ ನಾವು ಇಲ್ಲಿ ಬಂದಿರತಕ್ಕಂಥ ಪುಟಾಣಿ ಮಕ್ಕಳಲ್ಲಿ ನಾವು ಹೇಳಬೇಕಾಗಿರೋದಿಷ್ಟೇ, ನಾವು ದೊಡ್ಡವರೇ ತುಂಬ ತಪ್ಪು ಮಾಡ್ತೇವೆ, ಆದರೆ ಮಕ್ಕಳಿಗೆ ಗೊತ್ತಿರಲ್ಲ.